ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಇವತ್ತು ಕೂಡ ಹೈಕೋರ್ಟ್ನಲ್ಲಿ ಹೈ ವೋಲ್ಟೇಜ್ ವಾದ ಗಮನ ಸೆಳೆದಿದೆ. ಸಿದ್ದರಾಮಯ್ಯನವರ ಪರ ಸುದೀರ್ಘವಾಗಿ ಅಭಿಷೇಕ್ ಮನು ಸಿಂಘ್ವಿ ಅವರು ಬೆಳಗಿನಿಂದ ವಾದ ಮಂಡಿಸಿದ್ದಾರೆ. ಹಾಗೆ ರವಿವರ್ಮ ಕುಮಾರ್ ಅವರು ಕೂಡ ಕೆಲವು ಪ್ರಮುಖ ವಿಚಾರಗಳನ್ನ ಕೋರ್ಟ್ ಗಮನಕ್ಕೆ ತಂದರು. ಈ ಸಂದರ್ಭದಲ್ಲಿ ಹೈಕೋರ್ಟ್ ಜಡ್ಜ್ ಕೇಳಿದ ಪ್ರಶ್ನೆಗೆ ಅಭಿಷೇಕ್ ಮನು ಸಿಂಘ್ವಿ ಗಲಿಬಿಲಿಯಾದಂತಹ ಘಟನೆಯೂ ನಡೆದಿದೆ. ಮತ್ತು ಈ ಕೇಸ್ನಲ್ಲಿ ರಾಜ್ಯಪಾಲರು ಎಲ್ಲಿ ತಪ್ಪು ಮಾಡಿದ್ದಾರೆ ಅನ್ನೋದಕ್ಕೆ ಕೆಲವು ಅತ್ಯಂತ ಪ್ರಮುಖ ವಿಚಾರಗಳನ್ನ ಇಟ್ಟು ವಕೀಲರು ಜಡ್ಜ್ ಮುಂದೆ ವಾದ ಮಾಡಿರುವುದು. ಈ ಎರಡು ಅಂಶಗಳನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಈಗಾಗಲೇ ನಾವು ಡೀಟೇಲ್ ಆಗಿ ಈ ಮೂಡಾ ಕೇಸ್ನ ಎಲ್ಲ ಅಪ್ಡೇಟ್ಸ್ನ ಕೊಡ್ತಾ ಇದ್ದೀವಿ. ಈ ಕೇಸ್ನಲ್ಲಿ ದೊಡ್ಡ ತಿರುವನ್ನು ಕೊಡಬಲ್ಲಂತಹ ಒಂದು ದಾಖಲೆ ಬ್ಲಾಸ್ಟ್ ಆಗಿದೆಯಲ್ಲ. ಈಗ ಮೂಡಾಗೆ ಬರೆದಂತಹ ಅರ್ಜಿ ಪತ್ರ ಮತ್ತು ಸ್ವೀಕೃತಿ ಪತ್ರದಲ್ಲೆಲ್ಲ ಪಾರ್ವತಿಯವರದ್ದಲ್ಲ, ಸಿದ್ದರಾಮಯ್ಯ ಅವರ ಪತ್ನಿದಲ್ಲ, ಸಿದ್ದರಾಮಯ್ಯನವರ ಆಪ್ತ ಸಹಾಯಕನ ಸಹಿ ಹೆಂಗೆ ಬಂತು, ಇಲ್ಲೇ ಸ್ಪಷ್ಟವಾಗುತ್ತೆ ಬೇಕಾಬಿಟ್ಟಿಯಾಗಿ ಅಕ್ರಮವನ್ನು ನಡೆಸಿದ್ದಾರೆ ಅನ್ನೋದು ಅಂತೆಲ್ಲ ಆರೋಪ ಕೇಳಿ ಬರ್ತಾ ಇದೆ. ದೂರು ಕೂಡ ಕೊಟ್ಟಿದ್ದಾರೆ ಮೂಡಾಗೆ ಈಗ RTI ಕಾರ್ಯಕರ್ತ. ಇದರ ಬೆನ್ನಲ್ಲೇ ಹೈಕೋರ್ಟಲ್ಲಿ ಏನೇನು ಹಾಗಾದ್ರೆ ಅಭಿಷೇಕ್ ಮನು ಸಿಂಘ್ವಿ ಅವರು ಏನೇನು ವಾದ ಮಂಡಿಸಿದ್ದಾರೆ. ಮೊದಲ ದಿನ ಅವರು ಬಂದಾಗ 17A ಅದೇ ವಿಚಾರ ತುಂಬ ಹೈಲೈಟ್ ಮಾಡಿದ್ರು ಮತ್ತು ಸಂಪುಟದ ನಿರ್ಧಾರವನ್ನು ಪರಿಗಣಿಸಿಲ್ಲ ಅನ್ನೋದನ್ನೇ ಕೋರ್ಟ್ ಗಮನ ಸೆಳೆಯೋದಕ್ಕೆ ಒತ್ತಿ ಹೇಳಿದ್ರು. ಇವತ್ತು ಕೂಡ ಮತ್ತದೇ ವಿಚಾರ ಎತ್ತುಕೊಂಡ್ರು. ಕೆಲವೊಂದು ಬೇರೆ ಬೇರೆ ಜಡ್ಜ್ಮೆಂಟ್ ಉಲ್ಲೇಖಗಳೊಂದಿಗೆ ಆ ವಿಚಾರಕ್ಕೆ ಹೆಚ್ಚು ಮಹತ್ವ ಈ ಕೇಸ್ನಲ್ಲಿ ಅನ್ನೋದನ್ನ ಕೋರ್ಟ್ ಮುಂದೆ ಇಟ್ಟರು. 17A ಅಡಿಯಲ್ಲಿ ತನಿಖಾಧಿಕಾರಿಗೆ ಮಾತ್ರ ಅವಕಾಶ, ಖಾಸಗಿಯವರು ಬಂದು ಹೇಗೆ ಸಕ್ಷಮ ಪ್ರಾಧಿಕಾರವನ್ನ ಈ ರೀತಿಯಲ್ಲಿ ಬಳಕೆ ಮಾಡ್ಕೊಳ್ಬಹುದು, ಬಂದು ದೂರು ಕೊಡೋದಕ್ಕೆ ಅವಕಾಶ ಮಾಡಿಕೊಟ್ರೆ ಕಂಡವರು ಬೇಕಾದವರ ವಿರುದ್ಧ ನಾಳೆ ದೂರು ಕೊಡೋದಕ್ಕೆ ಶುರು ಮಾಡ್ತಾರೆ. ಅದರಿಂದ ಏನಾಗಬಹುದು ಮಾನ್ಯ ನ್ಯಾಯಾಲಯ ಅರ್ಥ ಮಾಡ್ಕೊಳ್ಬೇಕು ಅಂತ ವಾದ ಮಂಡಿಸಿದ್ದು. ಮತ್ತು ಸಂಪುಟದ ನಿರ್ಧಾರ ಯಾಕೆ ಪರಿಗಣಿಸಿಲ್ಲ ರಾಜ್ಯಪಾಲರು ಅಂತ ಅದೇ ವಿಚಾರ ಮತ್ತೆ ರಿಪೀಟ್ ಮಾಡ್ತಾರೆ. ಕೋರ್ಟ್ ಇದಕ್ಕೆ ಇಟ್ಟಂತಹ ಪ್ರಶ್ನೆ, ಖಾಸಗಿ ದೂರನ್ನ ಸ್ವೀಕರಿಸಬೇಕಾ ಬೇಡವಾ ಅನ್ನೋದಕ್ಕೆ ಈ ಹಿಂದೆನೂ ಉತ್ತರ ಕೊಟ್ಟಿದ್ರು, ಸ್ವೀಕರಿಸಬಹುದು. ಮತ್ತು ನಾಗಪ್ರಸನ್ನ ಪೀಠದಿಂದಾನೇ ಒಂದು ಅದರ ಬಗ್ಗೆ ಆದೇಶವೂ ಇದೆ. 17A ವಿಚಾರದಲ್ಲಿ ಒಂದು ಆದೇಶವೂ ಇದೆ. ಖಾಸಗಿಯವರ ದೂರನ್ನ ಸ್ವೀಕರಿಸಬಹುದು, ಆದರೆ ಪೊಲೀಸರ ತನಿಖೆಗೆ 17A ಅನುಮತಿ ಬೇಕೇ ಬೇಕು ಅನ್ನೋದನ್ನ ಕ್ಲಿಯರ್ ಆಗಿ ಹೇಳಿದ್ರು. ಈಗ ಮತ್ತದನ್ನು ರಿಪೀಟ್ ಮಾಡಿ, ಸರಿ ಈಗ ಖಾಸಗಿಯವರು ದೂರು ಕೊಡಬಾರ್ದು ಅಂದರೆ ರಾಜ್ಯಪಾಲರಿಗೆ, ಹಾಗಾದ್ರೆ ಏನು ಮಾಡಬೇಕು? ಈಗ ಹೊರಗಡೆ ಪೊಲೀಸರಿಗೆ ದೂರು ಕೊಟ್ಟಿದ್ದಾರೆ, ಲೋಕಾಯುಕ್ತಕ್ಕೆ ದೂರು ಕೊಟ್ಟಿದ್ದಾರೆ, ಖಾಸಗಿಯವರು ಮತ್ತೆ ಹೇಗೆ ನ್ಯಾಯವನ್ನು ಪಡ್ಕೊಳ್ಳೋದು? ದೂರು ಸ್ವೀಕರಿಸದೇ ಇದ್ದಾಗ ಅವ್ರಿಗಿರುವಂಥ ಆಪ್ಷನ್ ಏನು ಅಂತ ಜಡ್ಜ್ ಮರು ಪ್ರಶ್ನೆ ಮಾಡ್ತಾರೆ ಸಿಂಘ್ವಿ ಅವರನ್ನ. ಅದಕ್ಕೆ ಸಿಂಘ್ವಿ ಅವರ ಬಳಿ ಉತ್ತರ ಇರಲಿಲ್ಲ. ಈಗ ಅಬ್ರಹಾಂ ಅವರು ಅಲ್ಲಿ ದೂರು ಕೊಟ್ಟಿದ್ರು, ಆಮೇಲೆ ಲೋಕಾಯುಕ್ತದಲ್ಲೂ ಕೂಡ ಬೇರೆ ಬೇರೆಯವ್ರು ದೂರು ದಾಖಲಿಸಿದ್ರು, ದಾಖಲೆಗಳು ಹೋಗಿದ್ವು, ಅದಾದ್ಮೇಲೆ ನಾವು ಬಂದಿದ್ದೀವಿ ಅಂತಲ್ವ ಈಗ ವಾದ ಮಂಡಿಸಿರೋದು ದೂರುದಾರರು. ಹಾಗಾದ್ರೆ ಏನು ಮಾಡಬೇಕು ಅಂತ ಕೇಳಿದಾಗ, ಹಾಗಂತ ಎಲ್ಲರೂ ಬಂದು ದೂರು ಕೊಡೋದಕ್ಕೆ ಶುರು ಮಾಡೋದಾ ಅನ್ನೋದನ್ನು ಕೇಳ್ತಾರೆ. ಹಾಗೆ ಮತ್ತೆ ವಾದ ಮಾಡ್ತಾರೆ ರವಿವರ್ಮ ಕುಮಾರ್ ಅವರು. ಒಂದು ಪಾಯಿಂಟ್ ಹೇಳ್ತಾರೆ, ಜಡ್ಜ್ ಈ ಪ್ರಶ್ನೆಗೆ ಸಂಬಂಧಪಟ್ಟಂತೆ 18ನೇ ತಾರೀಕಿಗೆ ದೂರು ಕೊಡ್ತಾರೆ, 26ನೇ ತಾರೀಕಿಗೆ ಮತ್ತೆ ಇಲ್ಲಿ ರಾಜ್ಯಪಾಲರನ್ನ ಸಂಪರ್ಕ ಮಾಡ್ತಾರೆ. ಸೊ ಒಂದು ವಾರದೊಳಗೆ ದೂರು ಕೊಟ್ಟು ಒಂದು 10 days ಕೂಡ ಕಾದಿಲ್ಲ ಅವರು ಅನ್ನೋ ಪಾಯಿಂಟನ್ನು ಗಮನ ಸೆಳೆದ್ರು. ಜಡ್ಜ್ ಪ್ರಶ್ನೆಗೆ ಆಮೇಲೆ ವಾದ ಮಾಡಿದಂತಹ ರವಿವರ್ಮ ಕುಮಾರ್ ಅವರ ಉತ್ತರ ಹೀಗಿತ್ತು. ಮತ್ತು ಸಿಂಘ್ವಿ ಅವ್ರು ಹೇಳ್ತಾ ಇರೋದು, ಎಲ್ಲರೂ ಬಂದು ದೂರು ಕೊಡ್ತಾರಲ್ಲ ಅದಕ್ಕೇನಂತೀರಿ ಅಂತ. ಹಾಗಾಗಿಯೇ 17A ಪ್ರೊಟೆಕ್ಷನ್ ಅನ್ನ ಕೊಟ್ಟಿರೋದಲ್ವಾ, ಸರ್ಕಾರಿ ಅಧಿಕಾರಿಗಳಿಗೆ ರಕ್ಷಣಾತ್ಮಕ ಫಿಲ್ಟರ್ ಕೊಡೋದಿಕ್ಕೇನೆ 17A ಸೇರ್ಪಡೆಯಾಗಿರೋದಲ್ವಾ, ಅದಿರೋದೇ ರಕ್ಷಣೆಗೆ. ಬೇಕಾಬಿಟ್ಟಿಯಾಗಿ ಹೆಂಗೆ ದೂರು ಕೊಡೋದಕ್ಕಾಗತ್ತೆ, ಅದರದ್ದೇ ಆದ ಮಾನದಂಡಗಳಿರೋದ್ರಿಂದ ಅನ್ನೋದನ್ನ ಸಿಂಘ್ವಿ ಅವ್ರಿಗೆ ಉತ್ತರವಾಗಿ ಕೊಡ್ತಾರೆ ಜಡ್ಜ್ ಸಾಹೇಬ್ರು. ಇನ್ನು ಗಮನ ಸೆಳೆದಿದ್ದು ನೋಡಿ, ರವಿವರ್ಮ ಕುಮಾರ್ ಅವರ ವಾದದಲ್ಲಿ ಇಂಟ್ರೆಸ್ಟಿಂಗ್ ಅನಿಸಿದ್ದು, ಅವರು ಹೇಳ್ತಾರೆ ಒಂದು ಜುಜುಬಿ ಸೈಟ್ಗೋಸ್ಕರ ಭ್ರಷ್ಟಾಚಾರ ಮಾಡ್ತಾರಾ ಸಿದ್ದರಾಮಯ್ಯನವರು ಅಂತ. ಜುಜುಬಿ ಸೈಟ್ ಅಂತೀರಾ ನೀವು ಹಾಗಾದ್ರೆ ಅಂದಾಗ ಅದಕ್ಕೆ ವಿವರಣೆ ಕೊಡೋಕೆ ಹೋಗ್ತಾರೆ ಅವರು. ಹಿಂದಿನ ಅವಧಿಯಲ್ಲಿ 5 ವರ್ಷ CM ಆಗಿ ಯಾವುದೇ ಕಪ್ಪು ಚುಕ್ಕಿ ಇಲ್ಲದೆ ಕಂಪ್ಲೀಟ್ ಮಾಡಿದ್ದಾರೆ, ಮತ್ತೆ CM ಆಗಿ ಆಯ್ಕೆಯಾಗಿದ್ದಾರೆ. ಒಂದು ಜುಜುಬಿ ಸೈಟ್ಗೆ ಹಿಂಗೆ ಮಾಡೋದಕ್ಕೆ ಸಾಧ್ಯವಾ ಅನ್ನುವ ರಾಜಕೀಯ ಭಾಷಣದಂತೆ ಕೆಲವು ಅಂಶಗಳು ಕಂಡು ಬಂದವು. ಹಾಗೆ ಅದರ ಜೊತೆಗೆ ಸರ್ಕಾರ ಅಂತಿದ್ದಾಗ ಯಾರ್ಯಾರೋ ಮಿಸ್ಯೂಸ್ ಮಾಡ್ಕೊಳ್ತಾರೆ, ಅಧಿಕಾರಿಗಳು ಮಿಸ್ಯೂಸ್ ಮಾಡ್ಕೊಳ್ತಾರೆ,
ಯಾರೋ ರಾಜಕಾರಣಿಗಳ ಸಂಬಂಧಿಕರು ಮಿಸ್ಯೂಸ್ ಮಾಡ್ಕೊಳ್ಬಹುದು. ಹಂಗಂತ ಒಬ್ಬ ರಾಜ್ಯದ ಅತ್ಯಂತ ಜನಪ್ರಿಯ ವ್ಯಕ್ತಿಯನ್ನ ಈ ಕೇಸ್ನಲ್ಲಿ ಆರೋಪಿ ಸ್ಥಾನದಲ್ಲಿ ನಿಲ್ಸಕ್ಕಾಗತ್ತಾ ಅಂತ ಕೇಳ್ತಾರೆ ಅವರು. ಸೊ ಮೂಡಾದಲ್ಲಿ ಅಕ್ರಮ ಆಗಿದೆ ಅನ್ನೋದನ್ನ ಅಲ್ಲಿಗೆ ವಕೀಲರು ಒಂದು ಹಂತಕ್ಕೆ ಒಪ್ಕೊಂಡಂಗಾಯ್ತು. ಬಟ್ ಬೇರೆಯವ್ರು ಯಾರೋ ಮಾಡಿದ್ದನ್ನ ಸಿದ್ದರಾಮಯ್ಯನವ್ರ ತಲೆಗೆ ಹೆಂಗೆ ಕಟ್ಟಕ್ಕಾಗತ್ತೆ? ಸರ್ಕಾರ ಇದ್ದಾಗ, ಅಧಿಕಾರ ಇದ್ದಾಗ ಅವ್ರ ಹೆಸರು ಇನ್ಯಾರೋ ಮಿಸ್ಯೂಸ್ ಮಾಡ್ಕೊಳ್ಳೋ ಪ್ರಯತ್ನಗಳನ್ನು ಮಾಡ್ತಾರೆ ಅಂತ ವಾದ ಮಂಡಿಸ್ತಾರೆ. ಬಟ್ ಇಲ್ಲಿ ಯಾರ್ಯಾರೋ ಮಾಡ್ಕೊಂಡಿರೋದಲ್ಲ, ಅಸಲಿಗೆ ಸಿದ್ದರಾಮಯ್ಯನವರ ಪತ್ನಿಯ ವಿರುದ್ಧ ಆರೋಪ ಇರೋದಿಲ್ಲಿ. ಮತ್ತು ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿ ಅವರು ಬೇರೆ ಎಲ್ಲೂ ಹೊರಗಡೆ ರಾಜಕಾರಣದಲ್ಲಾಗಲಿ ವ್ಯಾವಹಾರಿಕವಾಗಲಿ ಅಥವಾ ಅವರು ಜಾಬ್ ಮಾಡ್ತಿದ್ದಾರೆ ಅಂತಾಗಲಿ ಹೊರಗಡೆ ಕಾಣಿಸ್ಕೊಂಡವರಲ್ಲ. ಸಿದ್ದರಾಮಯ್ಯನವರ ಕುಟುಂಬಕ್ಕೆ ಸಂಬಂಧಪಟ್ಟದ್ದು, ದೂರದ ಸಂಬಂಧಿಕರಲ್ಲ. ಮತ್ತು ಅವರ ಆಪ್ತರು, ಮತ್ತೊಬ್ಬರು ಸ್ನೇಹಿತರು, ಬಲಗೈ ಎಡಗೈ ಎಲ್ಲರಿಗೂ ಲಾಭ ಮಾಡಿಕೊಟ್ಟಿದ್ದಾರೆ ಅನ್ನೋ ದೂರೂ ಇದೆ, ಆರೋಪವೂ ಇದೆ. ಆದರೆ ಅತ್ಯಂತ ಪ್ರಮುಖವಾಗಿ ಈ 14 ನಿವೇಶನಗಳದ್ದು ಅವರ ಬುಡಕ್ಕೆ ಬಂದಿರೋದು, ಅವರ ಪತ್ನಿಯ ಹೆಸರಲ್ಲಿರೋದು. ಬೇರೆ ಯಾರೋ ದೂರದ ಸಂಬಂಧಿಕರ ಹೆಸರು ಹೇಳ್ಕೊಂಡು ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಅನ್ನೋದಕ್ಕೆ. ಹಾಗೆ ಕೋರ್ಟು ಒಬ್ಬ ಜನಪ್ರಿಯ ವ್ಯಕ್ತಿ, ಒಬ್ಬ ರಾಜಕಾರಣಿ, ಒಬ್ಬ ಪ್ರಭಾವಿ, ಇದನ್ನೆಲ್ಲ ಪರಿಗಣಿಸಿ ಕೇಸ್ನ ವಿಚಾರ ಮಾಡುತ್ತಾ ಗೊತ್ತಿಲ್ಲ. ಒಟ್ಟಿನಲ್ಲಿ ಇಂಥದ್ದೊಂದು ವಾದ ಮಂಡನೆಯಾಗಿದೆ. ಹಾಗೆ ರಾಜ್ಯಪಾಲರು ಎಲ್ಲಿ ತಪ್ಪು ಮಾಡಿದ್ದಾರೆ ನೋಡಿ, ಇಲ್ಲೇ ಗೊತ್ತಾಗತ್ತೆ ಅಂತ ಒಂದು ವಿಚಾರ ಗಮನಕ್ಕೆ ತರ್ತಾರೆ. ಏನಂತ, ಅವರು ಸಹಿ ಹಾಕಿದ ಮೇಲೆ ಶೋಕಾಸ್ ನೋಟಿಸ್ ಕೊಟ್ಟಿದ್ದಾರೆ. ಸಹಿ ಹಾಕಿದ ಬಳಿಕ ಶೋಕಾಸ್ ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಆಗಸ್ಟ್ 8ನೇ ತಾರೀಕು ಫೈಲ್ ಪರಿಶೀಲಿಸಿದ್ದೀನಿ ಅಂತಾರೆ. ಸೊ ಇಲ್ಲಿ ಬೇಕಂತ ರಾಜಕೀಯ ದುರುದ್ದೇಶದಿಂದಾಗಿ ಬಹಳ ತ್ವರಿತಗತಿಯಲ್ಲಿ ಎಲ್ಲ ಮಾಡಿ ಮುಗಿಸಿದ್ದೀನಿ ಪ್ರಾಸೆಸ್ ಅನ್ನೋ ಥರ ತೋರಿಸಿ ಶೋಕಾಸ್ ನೋಟಿಸ್ ಕೊಟ್ಟಿದ್ದಾರೆ. ಆಮೇಲೆ ತಕ್ಷಣದಲ್ಲಿ ತುಂಬ ಟೈಮ್ ತಗೊಳ್ಳದೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ. ಜುಲೈ 5ನೇ ತಾರೀಕೆ ಸ್ನೇಹಮಯಿ ಕೃಷ್ಣ ದೂರು ಕೊಟ್ಟಿದ್ದಾರೆ, ಅದರ ಉಲ್ಲೇಖವೇ ಇಲ್ಲ. ಇದು ರವಿವರ್ಮ ಕುಮಾರ್ ಅವರ ವಾದ. ಜುಲೈ 26ರಂದು ರಾಜ್ಯಪಾಲರಿಗೆ ದೂರು ಕೊಡಲಾಗಿದೆ. 18ನೇ ತಾರೀಕು TJ ಅಬ್ರಹಾಂ ಅವರು ದೂರು ಕೊಟ್ಟಿದ್ದಾರೆ. ಸೊ ಮುಂಚೆನೇ ಒಂದು ದೂರು ಬಂದಿದೆ, ಅದ್ರ ಬಗ್ಗೆ ಉಲ್ಲೇಖ ಇಲ್ಲ. ಹಾಗೆ ಅಬ್ರಹಾಂ ಅವರ ದೂರು ಬಂದ ಬಳಿಕ ಸಹಿ ಹಾಕಿ ಆಮೇಲೆ ನೋಟಿಸ್ ಕೊಟ್ಟಿದ್ದಾರೆ ಅನ್ನುವಂಥ ಆರೋಪಗಳನ್ನೆಲ್ಲ ಮಾಡಿದ್ದಾರೆ. ಅದಕ್ಕೆ ಪೂರಕವಾದಂಥ ದಾಖಲೆಗಳನ್ನು ನಾವು ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಸೊ ಕಾದು ನೋಡಬೇಕು. ರಾಜ್ಯಪಾಲರು ಕೊಟ್ಟ ಅನುಮತಿ ಅಂದರೆ ಈ ಕೇಸಲ್ಲಿ ಸಿದ್ದರಾಮಯ್ಯನವ್ರ ಪಾತ್ರ ಇದೆಯಾ ಇಲ್ವಾ, ಅಕ್ರಮ ಮಾಡಿದ್ದಾರಾ ಇಲ್ವಾ ಅನ್ನೋದು ಒಂದು ಪೋರ್ಷನ್. ಆದರೆ ರಾಜ್ಯಪಾಲರ ವಿವೇಚನಾ ಅಧಿಕಾರದ ವ್ಯಾಪ್ತಿಯಲ್ಲಿದೆಯಾ ಈ ಅನುಮತಿ ಅನ್ನೋದು ಇನ್ನೊಂದು ಪಾಯಿಂಟ್. ಅದು ಪ್ರಮುಖವಾದದ್ದು. ಅದ್ರ ವಿರುದ್ಧನೇ ಅಲ್ವಾ ಕೋರ್ಟ್ಗೆ ಹೋಗಿರೋದು. ಸೊ ಎರಡು ಆಯಾಮದಲ್ಲಿ ಇಂತಿಷ್ಟು ವಾದ ಪ್ರತಿವಾದಗಳು ನಡೆದಿದ್ದಾವೆ. ಈಗ ಇದಕ್ಕೆ ಸಂಬಂಧಪಟ್ಟಂತೆ ದೂರುದಾರರ ಪರ ಏನೇನು ವಾದ ಮಂಡಿಸ್ತಾರೆ ವಕೀಲರು ಅನ್ನೋದನ್ನು ಕಾದು ನೋಡಬೇಕು. ಮತ್ತೊಂದು ಕಡೆ ಕೋರ್ಟ್ ಗಮನಕ್ಕೆ ಮತ್ತಷ್ಟು ಸ್ಫೋಟಕ ದಾಖಲೆಗಳನ್ನು ತರೋದಕ್ಕೆ ದೂರುದಾರರು ತಯಾರಿ ಮಾಡಿಕೊಳ್ತಾ ಇದ್ದಾರೆ. ಕಾದು ನೋಡಬೇಕು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.